ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಈ ದಿನ ಒಳ್ಳೆಯತನದ ಬಗ್ಗೆ ನಾನು ಒಂದೆರಡು ಒಳ್ಳೆಯ ಮಾತುಗಳನ್ನಾಡಲು ಇಚ್ಛಿಸುತ್ತಿದ್ದೇನೆ. ಈ ಜಗತ್ತು ಒಳ್ಳೆಯದಿದೆ. ಈ ಜಗತ್ತಿನಲ್ಲಿ ಇರುವವರೆಲ್ಲರೂ ಒಳ್ಳೆಯವರೇ. ಈ ಜಗತ್ತಿನಲ್ಲಿ ಒಳ್ಳೆಯತನ ತುಂಬಿ ತುಳುಕುತ್ತಿದೆ. ನೋಡುವ ದೃಷ್ಟಿಕೋನಗಳು ಮಾತ್ರ ಬದಲಾದರೆ ಅದಕ್ಕೆ ಒಳ್ಳೆಯತನದ ಪರಮಾವಧಿಗೆ ಕಾರಣವೆಂದು ನಾವು ಗ್ರಹಿಸಬೇಕಿಲ್ಲ. ಈ ಜಗತ್ತಿನಲ್ಲಿ ಇರುವವರೆಲ್ಲರೂ ತಾವು ಒಳ್ಳೆಯವರೆಂದೇ ಬಿಂಬಿಸಿಕೊಳ್ಳುತ್ತಾರೆ. ಯಾರೊಬ್ಬರು ಕೂಡ ತಾವು ಕೆಟ್ಟವರೆಂಬ ಹಣಪಟ್ಟೆಯನ್ನು ಹೊತ್ತುಕೊಂಡು ಈ ಜಗತ್ತಿನ ಮುಂದೆ ಬೆತ್ತಲಾಗಲು ಬಯಸುವುದಿಲ್ಲ. ಆದರೆ ಯಾರು ಒಳ್ಳೆಯವರು ಎಂಬ ಪ್ರಶ್ನೆ ಎದುರಾದಾಗ ಮಾತ್ರ ಉತ್ತರ ಸಂಕೀರ್ಣವಾಗಿ ಬಿಡುತ್ತವೆ. ಅವರು ಅವರವರ ಭಾವನೆಗಳಿಗೆ ತಕ್ಕಂತೆ ಒಳ್ಳೆಯತನವನ್ನು ವಿಮರ್ಶಿಸಿ ವಿಶ್ಲೇಷಿಸಿ ಕೊನೆಗೊಂದು ಶರ ಬರೆದು ಬಿಡುತ್ತಾರೆ. ಹಾಗಾದರೆ ಯಾರು ಒಳ್ಳೆಯವರು? ತಮ್ಮ ಅನುಕೂಲಕ್ಕೆ ತಕ್ಕಂತೆ ನಡೆದುಕೊಂಡರೆ, ಅವರಿಂದ ತಮಗೆ ಯಾವುದೇ ಕೇಡು ಉಂಟಾಗುವುದಿಲ್ಲ ಎಂದು ಭಾವಿಸಿದರೆ, ಹಾಗೂ ತಾವು ಹೇಳಿದಂತೆ ಯಾವಾಗಲೂ ನಡೆದುಕೊಳ್ಳುತ್ತಾರೆ ಎಂಬ ಪೂರಕ ವಾತಾವರಣ ಸೃಷ್ಟಿಸಿದರೆ ಅವರು ಅವರ ಪಾಲಿಗೆ ಒಳ್ಳೆಯವರಾಗುತ್ತಾರೆ. ಕೊನೆಗೊಂದು ದಿನ ಈ ಒಳ್ಳೆಯತನ ಎನ್ನುವುದು ಗುಲಾಮಗಿರಿತನಕ್ಕೆ ನೇರ ಕಾರಣವಾಗಿ ಬಿಡುತ್ತದೆ. ಹಾಗಾದರೆ ಒಳ್ಳೆಯವರೆಂದರೆ ಯಾರು? ಪುನಃ ಅದೇ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಹುಡುಕುತ್ತಾ ಹೋದರೆ, ತಾವು ಬಯಸಿದಂತೆ ಇದ್ದರೆ ಮಾತ್ರ ಅವರಿಗೆ ಇವರು ಒಳ್ಳೆಯವರಾಗುತ್ತಾರೆ, ಇವರಿಗೆ ಅವರು ಒಳ್ಳೆಯವರಾಗುತ್ತಾರೆ. ಹಾಗಾದರೆ ಇಲ್ಲಿ ಒಳ್ಳೆಯತನವನ್ನು ಪರಿಸ್ಥಿತಿ, ಸಂದರ್ಭ, ಸಮಯಗಳಿಗೆ ಅನುಗುಣವಾಗಿ ನಾವು ವಿಮರ್ಶಿಸುತ್ತಾ ಹೋಗುವುದರಿಂದ ಅದು ಒಳ್ಳೆಯತನದ ವಿಷಯ ತುಂಬ ಸಂಕೀರ್ಣವಾಗುತ್ತಲೇ ಹೋಗುತ್ತಿದೆ. ಹಾಗಾಗಿ ನಾವು ಒಳ್ಳೆಯವರಾಗಬೇಕೆಂದರೆ ಇನ್ನೊಬ್ಬರಿಂದ ಹೇಳಿಸಿಕೊಳ್ಳಬೇಕಿಲ್ಲ ಮತ್ತು ಕೇಳಿಸಿಕೊಳ್ಳಬೇಕಿಲ್ಲ. ನಮ್ಮ ಅರಿವಿನ ವ್ಯಾಪ್ತಿಯಲ್ಲಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎನ್ನುವ ವಿಷಯಗಳನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡರೆ, ಯಾವುದನ್ನು ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಎನ್ನುವ ಅಂಶಗಳ ಮೇಲೆಯೇ ನಮ್ಮ ಒಳ್ಳೆಯತನವನ್ನು ನಾವು ತೃಪ್ತಿ ಕೊಟ್ಟುಕೊಳ್ಳಬಹುದು. ಇದನ್ನು ಇನ್ನೊಬ್ಬರಿಗೆ ಒಳ್ಳೆಯದಾಗುತ್ತದೆ ಎಂದು ಭಾವಿಸಿಕೊಳ್ಳುವುದರಲ್ಲಿ ನಮ್ಮ ಮೂರ್ಖತನವನ್ನು ನಾವು ಪ್ರದರ್ಶಿಸದಿದ್ದರೆ ಸಾಕು. ಏಕೆಂದರೆ ಒಂದು ಚಿಕ್ಕ ಕೆಲಸವನ್ನು ಮಾಡಿ ಈ ಜಗತ್ತಿನಲ್ಲಿ ಅದನ್ನು ಯಾರೂ ಮಾಡೇ ಇಲ್ಲ, ಯಾರಿಂದಲೂ ಮಾಡಲು ಸಾಧ್ಯವಿಲ್ಲ ಎಂದು ಬೊಬ್ಬಿರಿಯುವ ಮೊದಲು ತಮ್ಮ ಸಾಧನೆಯ ಮಿತಿ ಹಾಗೂ ಅದರಿಂದ ಇತರರಿಗೆ ಆಗಬಹುದಾದ ಅನುಕೂಲಗಳ ಪರಿಮಿತಿ ನಮ್ಮ ಮನಸ್ಸಿನ ಆಳಕ್ಕೆ ತಲುಪುವಂತಿರಬೇಕು. ಹೀಗಾದಾಗ ಮಾತ್ರ ನಾವು ನಮ್ಮ ಒಳ್ಳೆಯತನವನ್ನು ಬಿಂಬಿಸಿಕೊಳ್ಳುವುದರಲ್ಲಿ ಒಂದು ಅರ್ಥವಿದೆ. ನಮಸ್ಕಾರ.